Hey guys, welcome back to another vlog. This is Rakshit here. How you doing? Ellaru hegidira? So like you see, this is the silencer coating. This one 3M and the model is BK250. So ಇದನ್ನ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇಲ್ಲಿ ನಿಮಗೆ ಕೆಳಗಡೆ ನಾನು ನಿಮ್ಗೆ ಅವತ್ತು ಲಿಂಕ್ ಪೈಪ್ ಮಾಡಿದೆ ಗೊತ್ತಾ ಎಕ್ಸಾಸ್ಟ್ಗೆ. ಸೊ ಕಾಣುತ್ತಾ? ಸೊ ಇಲ್ಲಿ ಮಾಡಿದ್ದೀನಿ ನೋಡಿ ಲಿಂಕ್ ಪೈಪು. ಸೊ ಆ ಲಿಂಕ್ ಪೈಪ್ ಏನಂದರೆ ಅದು ರಸ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಅದಕ್ಕೆ ಈ ಸ್ಪ್ರೇ ಹೊಡಿಬೇಕು. ಈ ಸ್ಪ್ರೇ ಹೊಡಿಬೇಕಂದ್ರೆ ಇಲ್ಲಿಂದ ಹೊಡಿಬೇಕು ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ ಸ್ವಲ್ಪ ಲೈಟ್ ಕೊಡೋಣ ಇಲ್ಲಿ. ಸೊ ಈ ಸ್ಪ್ರೇ ಹೊಡಿಬೇಕು. ಸೊ 2 ಕೋಟ್ ಹೊಡಿಬೇಕು. ಆ್ಯಕ್ಚುಲಿ ಹೊಡಿಯೋಕ್ಕಿಂತ ಮುಂಚೆ ನೋಡಿ ಆಲ್ರೆಡಿ ರಷ್ಟೆಲ್ಲ ಸ್ಟಾರ್ಟ್ ಆಗಿದೆ ಸ್ವಲ್ಪ. ಸೊ ಅದನ್ನು ಕ್ಲೀನಾಗಿ ಒಂದು ರೌಂಡ್ ಸ್ಯಾಂಡ್ ಮಾಡಿಬಿಟ್ಟು ಆಮೇಲೆ ಹೊಡಿತೀನಿ. ಸೊ ಇದಕ್ಕಿಂತ ಮುಂಚೆ ವಾಟ್ ಐಲ್ ಡೂ ಇಸ್ ಇವಾಗ ಸೊ ಪ್ಯಾಡಾಕ್ ಹಾಕೊಂಬಿಡೋಣ ಗಾಡಿ. ಅವು ಈಸಿ ಆಗುತ್ತೆ. ಸೊ ಎತ್ತರ ಸಿಕ್ಕೋದು ಈಸಿ ಕೆಲಸ ಮಾಡೋಕ್ಕೆ. ಸೊ ಆಮೇಲೆ ಸ್ವಲ್ಪ ನ್ಯೂಸ್ ಪೇಪರ್ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಏನಾದ್ರು ಬೇಕಾದರೆ. ಆಮೇಲೆ WD-40 ಇದೆ. ಸೊ ಅದನ್ನು ಯೂಸ್ ಮಾಡಿ ಮಾಡೋಣ ಇವಾಗ ಹೋಗ್ಬಿಟ್ಟು. ಸೊ ಪ್ಯಾಡಾಕ್ ಹಾಕ್ಕೊಳ್ತೀನಿ. ಸೊ ಗಾಡಿ ಪ್ಯಾಡಾಕ್ ಹಾಕಿದೆ. ಸೊ ಪ್ಯಾಡಾಕ್ ಹಾಕಿದ್ಮೇಲೆ ಏನಾಯಿತು ಅಂದರೆ, ಇವಾಗ ಇದೊಂದು ಶೀಲ್ಡ್ ಇದೆ ಕವ್ರಿಂಗು. ಇದೊಂದು ಸ್ವಲ್ಪ ಬಿಚ್ಚಿದ್ರೆ ನಂಗೆ ಸ್ವಲ್ಪ ಆಕ್ಸೆಸಿಬಿಲಿಟಿ ಈಸಿ ಆಗುತ್ತೆ. ಸೊ ಇದೊಂದು ಶೀಲ್ಡ್ ಬಿಚ್ಕೊತೀನಿ. ಆ್ಯಲನ್ ಕೀ ಇದೆ, ಆ್ಯಲನ್ ಕೀಯಿಂದ ತೆಗಿತೀನಿ. ಆ್ಯಲನ್ ಕೀಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಬಿಚ್ಚಿಬಿಟ್ಟು ಸಿಗ್ತೀನಿ. ಸೊ ಇದು ಬಿಚ್ಚದೆ ಸೊ ನೋಡಿದ್ರೆ ಇಲ್ಲೇ ಇದೆ KTM. ನೀವು ನೋಡ್ತಾ ಇದ್ರೆ ಎಂಥ ಡಬ್ಬ ಕ್ವಾಲಿಟಿ ಮೆಟಲ್ ಯೂಸ್ ಮಾಡಿದ್ದೀರಾ ಅಂದರೆ, ಏನೋ ಚೀಪ್ ಆ್ಯಂಡ್ ಬೆಸ್ಟ್ ಮಾಡ್ತಿದ್ದೀರ. ಇರಲಿ, ಇದೊಂದು ರಷ್ಟೊಂದು ರಿಮೂವ್ ಮಾಡಿಬಿಟ್ಟು ಹೊಡಿಯೋಣ ಸ್ಪ್ರೇ. ಸ್ಯಾಂಡಿಂಗ್ ಪೇಪರ್ ತೊಗೊಂಬಂತೆ. ಇದು ಫುಲ್ಲು 0 ಸ್ಯಾಂಡಿಂಗ್ ಪೇಪರು. ಸೊ ತುಂಬ ಜಾಸ್ತಿ ಸ್ಯಾಂಡ್ ಮಾಡೋಕೆ ಹೋಗ್ಬಿಡಿ, ತೂತು ಬಿದ್ದುಬಿಡುತ್ತೆ. ಸೊ ಲೈಟಾಗಿ ಒಂದು ರೌಂಡ್ ಹಿಂಗೆ ಕೋಟಲ್ಲಿ ಮಾಡಿಕೊಂಡ್ರೆ ಆಮೇಲೆ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಮಾಡಿಬಿಟ್ಟು ಸಿಗ್ತೀನಿ ರೀ. ಸೊ ಅದೆಲ್ಲ ರಸ್ಟ್ ತೆಗೆದೆ ನಾನು. ನೋಡಿ ರಸ್ಟ್ ತೆಗೆದ್ಮೇಲೆ ಈ ಥರ ಅಷ್ಟು ಗಲೀಜು ಬರುತ್ತೆ. ಯಾಕಂದರೆ ಅದು ಹೊಸದಲ್ವ, ಇದು ತುಂಬ ರಸ್ಟ್ ಆಗಿರಲಿಲ್ಲ. ಸೊ ಸ್ಯಾಂಡ್ ಮಾಡಿದ್ಮೇಲೆ ಸೊ ಇವಾಗ ಇದನ್ನು ಕ್ಲೀನಾಗಿ ಸ್ವಲ್ಪ ಲೈಟಾಗಿ ವೆಟ್ ಮಾಡ್ಕೊಂಡಿದ್ದೆ. ಆಮೇಲೆ ಈ ಕಡೆ ಇನ್ನೊಂದು ಡ್ರೈ ಕಡೆಯಿಂದ ಕ್ಲೀನಾಗಿ ಒರೆಸಿದ್ದೀನಿ. ಸೊ ಕ್ಲೀನಾಗಿ ಆಗಿದೆ. ಸೊ ಇವಾಗ ಹೋಗಿ ಸಾರಿ ಕ್ಯಾಮ್ರಾಂಗ ಸ್ವಲ್ಪ ಆಚೆ ಆಗ್ತಾಯಿದೆ. ಸೊ ಸ್ಪ್ರೇ ಮಾಡ್ತೀನಿ. ಸೊ ನೀವು ನೋಡ್ಬೋದು 1 ಕೋಟ್ ಹೊಡೆದಿದ್ದೀನಿ. ಫುಲ್ ಬ್ಲ್ಯಾಕ್ ಆಗಿದೆ ನೋಡಿ. 2 ಕೋಟ್ ಹೊಡಿಬೇಕು. ಬಟ್ 1 ಕೋಟ್ ಹೊಡೆದ್ಮೇಲೆ ಅಟ್ಲೀಸ್ಟ್ ಒಂದು 3 to 4 ಹೊಡೆದ್ಬಿಟ್ಟು ಇನ್ನೊಂದು ಕೋಟ್ ಹೊಡಿಬೇಕಾಗುತ್ತೆ. ಸೊ ಮಾತ್ರ ಸಾಕತ್ತಾಗಿ ಕಾಣ್ತಿದೆ. ಬ್ಲ್ಯಾಕಲ್ಲಿ ಮಾಡಿದ್ದು, ಬ್ಲ್ಯಾಕ್ ಎದುರಿಸ್ತಾರ. M4 ಮಾಡೋದಾರೆ M4ಗೂ ಮಾಡಿ. ಸೊ 2 ಕೋಟ್ ಮಾಡಾಯಿತು. ಸೊ ನೆಕ್ಸ್ಟ್ ಏನಂದರೆ, ಇದೊಂದು ಕ್ಯಾಪ್ ಇತ್ತಲ್ಲ, ಈ ಕ್ಯಾಪ್ನ ಹಿಂಗೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ರೆ ನಮ್ಮ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಕಾಂಟೆಂಟ್ ಸಿಗೋಣ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡಿ. ಸೊ ಇನ್ನೊಂದು ಕಾಂಟೆಂಟ್ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.